ಹಾಯ್ ಫ್ರೆಂಡ್ಸ್, ವಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತು ಮೂರ್ತಿಯವರ ಆಫೀಸಲ್ಲಿ ನೈಟು ಡಿನ್ನರ್ ಅರೇಂಜ್ ಮಾಡಿದ್ದಾರೆ. ಸಂಜೆ 5 ಗಂಟೆಗೆ ಇದು ಕೋರಮಂಗ್ಲಲ್ಲಿರೋದು ಡಿನ್ನರ್ಗೆ ಮತ್ತು ಆ್ಯಕ್ಟಿವಿಟೀಸ್ಗೆ ಇವರು ಹೋಗಿರೋದು. ಸೊ ಇವರು ಅಲ್ಲಿ ಗೇಮು ಆಡಿದ್ದಾರೆ ಮತ್ತು ಎಲ್ಲ ಆಫೀಸಲ್ಲೆಲ್ಲ ಅವ್ರ ಟೀಮ್ ಅವರೆಲ್ಲ ಕೂತ್ಕೊಂಡು ಡಿನ್ನರ್ ಮಾಡಿದ್ದಾರೆ. ಸೊ ಈ ಥರ ಒಂದು ಅವಾಗವಾಗ ಮಾಡ್ತಾಯಿದ್ದೇವೆ, ಕ್ವಾರ್ಟರ್ಲಿ ಇಯರ್ಲಿ ಅಂತ ಮಾಡ್ತಾ ಇರ್ತಾರಂತೆ. ಸೊ ವರ್ಕ್ ಫ್ರಮ್ ಹೋಮಿಂದ ಆಚೆ ಬಂದು ತುಂಬ ದಿವಸ ಆದಮೇಲೆ ಆಫೀಸವರೆಲ್ಲ ಮತ್ತು ಹೊಸ್ದಾಗಿ ಸೇರಿರೋರು ಮತ್ತು ಮ್ಯಾನೇಜರು ಕೊಲೀಗ್ಸು ಎಲ್ಲ ಸೇರೋದಕ್ಕೆ ಒಂದು ಒಳ್ಳೆ ಟೈಮು ಒಂದು ಏನಂದರೆ ಡಿನ್ನರ್ ಟೈಮಲ್ಲಿ ಅಥವಾ ಲಂಚ್ ಟೈಮಲ್ಲಿ ಅಂತ ಈ ಒಂದು ಆಫೀಸಲ್ಲಿ ಔತಣ ಕೂಟ ಅಂತೀವಿ. ಸೊ ಅದನ್ನು ಏರ್ಪಡಿಸಿದರು. ಆಫೀಸನ್ನು ಎಲ್ಲರೂ ಸೇರಿ ಒಂದೇ ಕಡೆ ಸೇರಿ ಊಟ ಮಾಡೋದು, ಗೇಮ್ ಆಡೋದು, ಇದೆಲ್ಲ ಒಂದು ಆಫೀಸಲ್ಲಿರೋ ಬಾಸ್ಗಳು, ಮ್ಯಾನೇಜರು ಎಲ್ಲ ಸ್ಟಾಫ್ಗಳನ್ನೆಲ್ಲ ಒಂದುಗೂಡಿಸೋದು ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಯಾಕಂದರೆ ಕೆಲಸದಲ್ಲಿ ಯಾವಾಗೂ ಕೆಲಸ ಮಾಡಿಕೊಂಡು ಅವ್ರವ್ರ ಕೆಲಸದಲ್ಲಿ ಮುಳುಗಿರ್ತಾರೆ. ಯಾರಿಗ್ಯಾರು ಅಷ್ಟು ಪರಿಚಯನೂ ಇರಲ್ಲ. ಮತ್ತು ಬಂದ ಕೆಲಸ ಮಾಡ್ದ ಹೋದ ಅವ್ರಿಗೆ ಟೆನ್ಷನ್ ಏನೋ ಅಷ್ಟೇ ಇರುತ್ತೆ. ಈ ಥರ ಒಂದು ಲಂಚಲ್ಲಿ ಅಥವಾ ಡಿನ್ನರಲ್ಲಿ ಅಥವಾ ಆ್ಯಕ್ಟಿವಿಟಿ ಗೇಮ್ಸಲ್ಲಿ ಇದ್ದಾಗ ಸ್ಟಾಫ್ ಅವ್ರಿಗೂ ಒಂದು ಏನು ರಿಲೇಷನ್ಸು ಬೆಳೆಯೋಕ್ಕೂ ಒಂದು ಗುಡ್ ಬಾಂಡಿಂಗ್ ಕೂಡ ಇಲ್ಲಿ ಬೆಳೆಯೋದಕ್ಕೆ ತುಂಬ ಯೂಸ್ ಆಗುತ್ತೆ ಮತ್ತು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಒಬ್ಬರನ್ನೊಬ್ಬರು ಇಲ್ಲಿ ಕೊಲೀಗ್ಸ್ ಆದವರು ಒಂದು ಫ್ರೆಂಡ್ಶಿಪ್ ಥರ ಒಂದು ಕನೆಕ್ಟ್ ಆಗ್ತಾರೆ ಅಂತ ನಾನಿಲ್ಲಿ ಒಂದು ನನ್ನ ಅನಿಸಿಕೆ. ಯಾಕಂದರೆ ಯಾವಾಗೂ ಅವ್ರ ಕೆಲಸ ಆಯಿತು ಅವರಾಯಿತು ಅಂತ ಇರ್ತಾರೆ. ಯಾರು ಅಷ್ಟಾಗಿ ಮೀಟ್ ಆಗೋಕ್ಕೂ ಅಥವಾ ಮಾತಾಡೋಕ್ಕೂ ಅವ್ರಿಗೆ ಸಮಯ ಇರಲ್ಲ. ಸೊ ಈ ಒಂದು ಲಂಚು ಡಿನ್ನರ್ ಅಲ್ಲಿ ಮಾತ್ರ ಎಲ್ಲರೂ ಅವರದೇ ಆದ ಒಂದು ಕಂಫರ್ಟ್ ಝೋನ್ ಇಲ್ಲದೆ ಒಂದು ಫ್ರೀಯಾಗಿ ಎಲ್ಲರ ಜೊತೆ ಮಾತಾಡಿ ಬೆರ್ತಿ ಊಟ ತಿಂಡಿ ಮಾತಾಡಿಕೊಂಡು ಎಲ್ಲರೂ ಊಟ ತಿಂಡಿಯಲ್ಲೇ ಕನೆಕ್ಟ್ ಆಗೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಎಷ್ಟೋ ಜನ ನೋಡಿದ್ದೀನಿ ಒಂದು ಲಂಚ್ಗಾಗಲಿ ಊಟದಲ್ಲೇ ಆಗಲಿ ಸೊ ಅವಾಗೇ ತಮ್ಮ ಒಂದು ಫ್ರೆಂಡ್ಶಿಪ್ ಬಾಂಡ್ ಬೆಳೆಯೋದು ಅಂತ ನನ್ನ ಅನಿಸಿಕೆ ಅನಿಸುತ್ತೆ. ಸೊ ಯಾಕಂದರೆ ಅವಾಗೇ ಅವರು ಸ್ಟ್ರೆಸ್ ಇಲ್ಲದೆ ಖುಷಿಯಾಗಿ ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ಎಲ್ಲರೂ ಮಿಂಗಲ್ ಆಗಿ ಅವರು ಒಂದು ಟೆನ್ಷನ್ ಮರೆತು ಅವರು ಈ ಒಂದು ಭಾಗವಹಿಸಿರ್ತಾರೆ ಅಂತ ಒಂದು ಅನಿಸಿಕೆ. ಸೊ ಅವ್ರ ಆಫೀಸಲ್ಲಿ ಅವ್ರ ಟೀಮಲ್ಲಿ ಇರೋರೆಲ್ಲ ಕೂಡ ಇಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಗೇಮ್ ಕೂಡ ಇತ್ತಂತೆ, ಗೇಮು ಆಡಿದ್ದಾರೆ. ಮತ್ತು ಮೂರ್ತಿಯವರು ಇವಾಗ ಬಂದು ಹೇಳ್ತಾಯಿದ್ರು. ಸೊ ಊಟ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಗೇಮ್ ಎಲ್ಲ ತುಂಬ ಚೆನ್ನಾಗಿತ್ತು, ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡಿದ್ರಿ ಆಫೀಸ್ ಸ್ಟಾಫ್ ಎಲ್ಲ, ನಾವೆಲ್ಲ ಸೇರಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಸೊ ಎಲ್ಲರೂ ಹಿಂಗೆ ಒಬ್ಬೊಬ್ಬರು ಮಾತಾಡ್ಕೊಂಡಿದ್ದಾಗ ಅವ್ರ ಮನೆಗೆ ಹೋಗಿ ಶೇರ್ ಮಾಡಿದಾಗ ಅವ್ರಿಗೂ ಖುಷಿ ಆಗುತ್ತೆ. ಯಾಕಂದರೆ ಕೋವಿಡ್ ಬಂದಾಗಿಂದ ಯಾರು ಕನೆಕ್ಟ್ ಆಗ್ತಾ ಇರಲಿಲ್ಲ. ಸೊ ಅವರಾಯಿತು ಅವ್ರ ಕೆಲಸ ಆಯಿತು, ವರ್ಕ್ ಫ್ರಮ್ ಹೋಮ್ ಅನ್ನೋದಿತ್ತು. ಸೊ ಈ ಥರ ಆಫೀಸ್ಗಳಲ್ಲಿ ಮಾಡಿ ಸ್ಟಾಫ್ಗೂ ಕೂಡ ಒಂದು ಬಾಸ್ಗಳ ಮೇಲೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ. ಮತ್ತು ಅವ್ರಿಗೂ ಕೆಲಸ ಮಾಡಿ ಆ ಸ್ಟ್ರೆಸ್ಸಿಂದ ಅವ್ರಿಗೆ ಬೇಜಾರು ಆಗಲ್ಲ. ಮತ್ತು ಇನ್ನೂ ಕೆಲಸ ಮಾಡೋ ಹುಮ್ಮಸ್ಸು ಬರುತ್ತೆ. ಮತ್ತು ನಮ್ಮ ಆಫೀಸ್ ಇಷ್ಟೆಲ್ಲ ನಮಗೆ ಅವಕಾಶ ಕೊಡ್ತಾ ಇದೆ, ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಆಗುತ್ತೆ. ಮತ್ತು ಅವರ ಒಂದು ಪ್ರೋಗ್ರೆಸ್ಸು ಕೂಡ ತುಂಬ ಹೆಚ್ಚಾಗಿ ಬೆಳೆಯುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ಬರೀ ಕೆಲಸ ಮನೆ ಸ್ಟ್ರೆಸ್ಸು ಅಂತ ಇದ್ದರೆ ಏನು ಅನಿಸಲ್ಲ. ಬೆಳಗ್ಗೆ ಹೋಗು ಅದೇ ಕೆಲಸ ಮಾಡು ಬಾ ಅಂತ ಇರುತ್ತೆ. ಅದೇ ಈ ಥರ ಯಾವಾಗೋ ಒಂದು 6 ತಿಂಗಳಿಗೋ ವರ್ಷಕ್ಕೋ ಈ ಥರ ಕೊಟ್ಟಾಗ ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಮತ್ತು ಆಫೀಸಿಂದ ಎಲ್ಲರೂ ಸೇರ್ತಾರೆ ಮತ್ತು ಫ್ರೆಂಡ್ಸ್ ಆಗ್ತಾರೆ. ಮತ್ತು ಹೊಸ ಊರುಗಳಿಂದ ಬಂದಿರ್ತಾರೆ, ಹೊಸ ಪರಿಚಯಗಳು ಆಗಿರುತ್ತೆ. ಸೊ ಆಫೀಸಲ್ಲಿ ಇದ್ದು ಪರಿಚಯ ಆಗಿರುತ್ತೆ ಅಂತ ಹೇಳ್ತೀನಿ, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಬಟ್ ಅಲ್ಲಿ ಅಷ್ಟು ಮನಸ್ಸು ಬಿಚ್ಚೂ ಮಾತಾಡೋಕ್ಕಾಗಲ್ಲ. ಅವರ ಒಂದು ಜೋಕ್ಸು, ಅವರ ಒಂದು ತಮಾಷೆ ಮುಖ ಆಗಲಿ, ಅವ್ರ ಲವಲವಿಕೆ ಏನು ಕೂಡ ಅಲ್ಲಿ ಅವರು ಇರಲ್ಲ. ಅವರಾಯಿತು ಅವ್ರ ಆಫೀಸ್ ಆಯಿತು, ಆಫೀಸಲ್ಲಿ ಹೇಗಿರಬೇಕೋ ಹಾಗೇ ಇರ್ತಾರೆ. ಸೊ ಅವರು ಅಷ್ಟು ಮಿಂಗಲ್ ಆಗಿರಲ್ಲ ಯಾರ ಜೊತೆನೂ. ಅವರು ಬಾಸು, ಇವರು ಮ್ಯಾನೇಜರು, ಸ್ಟಾಫು ಅನ್ನೋ ಥರ ಒಂದು ಲೈನ್ಸ್ ಇರುತ್ತೆ ಅವ್ರ ಜೊತೆ. ಸೊ ಅವರು ಏನು ಅಷ್ಟು ಕ್ಲೋಸಾಗಿ ಕೂಡ ಮಿಂಗಲ್ ಆಗಿರಲ್ಲ ಅಂತ ಈ ಒಂದು ನಾನು ಹೇಳ್ತಾ ಇದ್ದೀನಿ. ಸೊ ಊಟ ಅಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು ಮೂರ್ತಿಯವರು. ಸೊ ನಾನ್ ವೆಜ್ಜು ಎರಡೂ ಇತ್ತಂತೆ, ಬೊಕ್ಕೆ ಸಿಸ್ಟಮು. ಸೊ ಅವ್ರಿಗೇನು ಬೇಕೋ ಎಲ್ಲ ಸ್ಟಾಫ್ ಅವರೆಲ್ಲ ಒಂದೇ ಟೀಮ್ ಅವರಲ್ವ. ಸೊ ಎಲ್ಲ ಟೇಬಲೆಲ್ಲ ಜಾಯಿನ್ ಮಾಡಿಸ್ಕೊಂಡು ಅವರೇ
ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಲ್ಲಿರೋ ಗೇಮ್ಸ್ ಎಲ್ಲ ಆಡಿ ಎಂಜಾಯ್ ಮಾಡಿಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಯಿತು ಅಂತ ಹೇಳಿದ್ರು. ಸೊ ಅವ್ರು ಖುಷಿಯಾಗಿದ್ರೇ ಅಲ್ವಾ ನಾವು ಮನೇಲಿರೋರು ನೆಮ್ಮದಿಯಾಗಿ ಇರೋಕ್ಕೆ ಆಗೋದು. ನಾನು ಫೋಟೋದಲ್ಲಿ ನೋಡ್ತಾ ಇರೋದು ಆಫೀಸಲ್ಲಿರೋ ಸ್ಟಾಫ್ಸು ಮತ್ತು ಅವ್ರ ಕೊಲೀಗ್ಸು, ಮೂರ್ತಿ ಅವರು ಕೊಲೀಗ್ಸು ಮತ್ತು ಮ್ಯಾನೇಜರು ಎಲ್ಲನೂ ನೋಡ್ತಾ ಇದ್ದೀನಿ. ಸೊ ಎಲ್ಲರೂ ಖುಷಿಯಾಗಿದೆ, ಅವ್ರ ಫೇಸಲ್ಲೆಲ್ಲ ನಗು ಮುಖ ಇದೆ. ಮತ್ತು ಅವರು ಎಲ್ಲರೂ ಒಬ್ಬರು ಊಟದಲ್ಲೂ ಅಷ್ಟೇ ಎಲ್ಲರೂ ಅದು ಇದು ಅಂತ ಮಾತಾಡಿಕೊಂಡು ಶೇರ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವರು ಒಂದು ಒಪಿನಿಯನ್ ಕೂಡ ಅಲ್ಲಿ ಹೇಳ್ತಾರೆ, ಈ ಫುಡ್ ಚೆನ್ನಾಗಿದೆ, ಆ ಫುಡ್ ಚೆನ್ನಾಗಿದೆ, ಮತ್ತು ಅದು ಹಂಗಿತ್ತು ಅಂತ. ಮತ್ತು ಫೋಟೋಗಳಿಗೆಲ್ಲ ಅವ್ರು ಹಿಂಗೆ ಲುಕ್ ಕೊಡೋದು, ಆ ಥರ ಫೋಸ್ ಕೊಡೋದು ಎಲ್ಲ ನೋಡಿಕೊಂಡು ಮತ್ತು ಅಲ್ಲಿರೋ ಗೇಮ್ಸ್ ಎಲ್ಲ ಪ್ರತಿಯೊಂದು ಕೂಡ ಅವರು ಅಲ್ಲಿ ಆಡೋಕ್ಕೆ ಹೋಗಿದ್ದಾರೆ. ಮತ್ತು ಎಲ್ಲ ಚೆನ್ನಾಗಿತ್ತು ಅಂತ ಕೂಡ ಅಲ್ಲಿ ಹೇಳಿದ್ದಾರೆ. ಸೊ ಈ ಫೋಟೋಗಳು ಇಡಿಸ್ಕೊಳ್ಳೋರು ಇಟ್ಕೊಂಡಿದ್ದಾರೆ, ಪರ್ಸ್ನಲ್ಲಾಗಿ ಇಟ್ಕೊಳ್ಳೋರು ಇಟ್ಕೊಂಬಂದಿದ್ದಾರೆ. ಸೊ ಹೀಗೆ ನಾನು ಅವ್ರ ಆಫೀಸ್ ಲಂಚ್ನ ಒಂದು ಪುಟ್ಟ ವೀಡಿಯೋ ನಿಮ್ಮ ಮೂಲಕ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಈ ಥರನೇ ಆಫೀಸಿಗೆ ಹೋಗೋರು ಇದ್ದರೆ ಅಥವಾ ಕಾರ್ಪೊರೇಟ್ ಆಫೀಸ್ಗೆ ಹೋಗೋರು ಇದ್ದರೆ, ಅಥವಾ ನೀವು ಆಫೀಸಲ್ಲಿ ವರ್ಕ್ ಮಾಡ್ತಾಯಿರಿ, ಈ ಥರ ಆಫೀಸ್ ಲಂಚು ಡಿನ್ನರು ಅರೇಂಜ್ ಮಾಡಿ ಯಾವ ಥರ ನೀವು ಒಂದು ಖುಷಿ ಮಾಡ್ತೀರ, ನಿಮ್ಮ ಕೆಲಸ ಮಾಡೋರ ಜೊತೆ, ನಿಮ್ಮ ಸಹಪಾಠಿಗಳ ಜೊತೆ ನೀವು ಯಾವ ರೀತಿ ವರ್ತಿಸ್ತೀರ, ಅವ್ರ ಜೊತೆ ಯಾವ ರೀತಿ ನೀವು ಇರ್ತೀರ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. This one, that one.